ಚೆನ್ನಾಗಿರೋದೆಲ್ಲ ಎತ್ಕೊಂಡಾಗಿದೆ. ಇದೇನು ಉಪಯೋಗಕ್ಕಿಲ್ಲ. ಯಾರು ಪುನೀತ್ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ. ಎಷ್ಟೊಂದ್ ದಿವಸ ಇದ್ದು ಹೌದು, ಎಷ್ಟೊಂದ್ ದಿನ ಆಗಿದೆ. ಅವನೆಲ್ಲ ಸಿಗ್ತಾನಲ್ವಾ ಗೊತ್ತಿಲ್ಲ, ಅದನ್ನ ಮಾತಾಡ್ಸ್ಕೊಂಡ್ ಬರೋಣ. ಮನೇಲಿ ಯಾರು ಇಲ್ವೇನೋ? ಹೌದು ಅನ್ಸುತ್ತೆ. ಏನ್ ಜೇಡ ಬಳೆ ಎಲ್ಲ ಎಷ್ಟೊಂದ್ ತುಂಬ್ಕೊಂಡಿದೆ, ಕ್ಲೀನು ಮಾಡಿಲ್ವಾ ಇವನು? ಅದಕ್ಕೆ ಮೋಸ್ಟ್ಲಿ ಫೋನು ಎತ್ತಿತಿಲ್ಲ ಅನ್ಸುತ್ತೆ. ನೋಡು, ಮನೇಲೂ ಬೀಗ ಹಾಕಿದೆ. ಯಾರು ದಬ್ಬಿದ್ದು ನಮ್ನ? ನಾನ್ ಪುನೀತಿಗ್ 2 months ಇಂದ ಟ್ರೈ ಮಾಡ್ತಾನೆ ಇದೀನಿ. ನಾನ್ ಕಾಲೇ ರಿಸೀವ್ ಮಾಡ್ತಿಲ್ಲ. ಇವಾಗ ಏನ್ ಮಾಡುದು ಅಂತ ಗೊತ್ತಾಗ್ತಿಲ್ಲ. ನಾನು ಒಂದ್ ಮನೆ ಹತ್ರ ಹೋಗಿದ್ದೆ, ಆದ್ರೆ ನನಗೂ ಏನು ರೆಸ್ಪಾನ್ಸ್ ಸಿಕ್ಕಿಲ್ಲ ಅವ್ನ ಕಡೆಯಿಂದ. ನನಗೆ ನಿನ್ನೆ ಇನ್ಸಿಡೆಂಟ್ ನೋಡಿದ್ರೆ ತುಂಬಾ ಭಯ ಆಗ್ತಿದೆ. ನಿಮ್ಗೆ ಹೆಂಗು ಇನ್ವೆಸ್ಟಿಗೇಷನ್ ಆಫೀಸರ್ ಗೊತ್ತಲ್ಲ, ಅವ್ರಿಗೆ ಫೋನ್ ಮಾಡಿ ಕೇಳಿ ನೋಡು ಒಂದ್ಸಲಿ. ಹೌದು, ಒಂದ್ ನಿಮಿಷ ಇರು, ಮಾಡ್ತೀನಿ. ಹಲೋ ಹೃದಯ್. ಹಲೋ, ಹೇಳು ಕುಶಾಲ್, ಏನ್ ಫೋನ್ ಮಾಡಿದ್ದು? ಹೌದು, ಯಾರ್ದೋ ಒಬ್ರು ವಿಷಯದ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಯ್ತು. ಬೇಗ ಮನೆಗ್ ಬಾ. ಸರಿ ಆಯ್ತು, ಮನೆಗ್ ಬರ್ತೀನಿ. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಯ್ತು. ಏನದು ಹೇಳು. ಏನಾದ್ರೂ ಇನ್ವೆಸ್ಟಿಗೇಷನ್ ಮಾಡ್ಬೇಕಿತ್ತ? ಹೌದಾ, ಅದಕ್ಕೆ ನಾವೇ ಇನ್ವೆಸ್ಟಿಗೇಷನ್ ಮಾಡೋಣ ಇವಾಗ. ಆ ವಿಷಯ ಇರ್ಲಿ ಬಿಡು. ನಾನೊಂದ್ ಮನೆ ನೋಡಾಗಿದೆ, ಅಲ್ಲಿ ಓನರ್ ಹತ್ರನು ಮಾತಾಡಿದೆ. ಅಲ್ಲಿ ಉಳ್ಕೊಂಡ್ಬಿಟ್ಟು ನಮ್ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡೋಣ. ಸರಿ ಬಾ, ಇವಾಗ ಹೋಗೋಣ. ಇದೇ ಮನೆ ನಾನು ನೋಡಿದ್ದು. ಹೌದಾ, ಓನರ್ ಹತ್ರನು ಮಾತಾಡಿದೆ. ಸರಿ ಆಯ್ತು. ತುಂಬಾ ದಿನದಿಂದ ಈ ಮನೆಗೆ ಯಾರು ಬಾಡಿಗೆಗೂ ಬಂದಿರ್ಲಿಲ್ಲ. ಅದರಿಂದ ನೋಡಿ ಫ್ರೆಂಡ್ಸ್ ಮಾಡ್ಸಿಲ್ವಲ್ಲ, ಅದಕ್ಕೆ ಕಮ್ಮಿ ರೇಟಿಗೆ ಸಿಕ್ತು ಒಫ್. ಏನೋ ಇದು ಟೇಬಲ್ ಮರೆ ತರ ಇದೆ. ಒಂದ್ ಪೇಂಟ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಸರಿ ಬಾರು, ಒಳಗಡೆ ಹೋಗೋಣ. ಏನು ಲಾಭ ಆಗೋಳಿದ್ಯೇನೋ? ಇರೋ ಟೀ ತಗೊಂಡ್ಬರ್ತೀನಿ. Esse é o bonzinho, é o brabo da putaria. ಕುಶಾಲ್, ಇವರೇನ ಡಿಟೆಕ್ಟಿವ್ ಪರ್ಸನ್? ಹೌದು, ಏನ್ ಕುಶಾಲ್ ಅಷ್ಟು ಅರ್ಜೆಂಟ್ ಆಗಿ ಫೋನ್ ಮಾಡಿದ್ದು? ಹಾಗೇನಿಲ್ಲ. ನೆನ್ನೆ ಆಗಿದ್ದೊಂದು ಇನ್ಸಿಡೆಂಟ್ ಮತ್ತೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಯ್ತು. ಮನೆಗೆ ಹೋಗ್ಬಿಟ್ಟು ನಾವು ಮಾತಾಡ. ಸರಿ ಆಯ್ತು, ಹೇಳು ಕುಶಾಲ್, ಏನ್ ವಿಷಯ? ಏನಿಲ್ಲ, ನೆನ್ನೆ ನಾನು ರಿತ್ವಿಕ್ ಇನ್ವೆಸ್ಟಿಗೇಟ್ ಮಾಡಕ್ ಹೋದಾಗ ಯಾರೋ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು. ಏನಕ್ಕೆ ಅಂತಾನು ಗೊತ್ತಿಲ್ಲ. ಹೌದಾ, ಇದ್ರ ಬಗ್ಗೆ ಆದಷ್ಟು ಬೇಗ ಇನ್ವೆಸ್ಟಿಗೇಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಈಗ ಆ ವಿಷಯ ಬಿಡು. ಇನ್ನೊಂದ್ ವಿಷಯ ಏನಂತಂದ್ರೆ, ನನ್ನ ಫ್ರೆಂಡ್ ಪುನೀತ್ ಅಂತ 2 months ಇಂದ ಕಾಣಿಸ್ತಿಲ್ಲ. ಅವನು ಮನೆ ಹತ್ರ ಹೋದ್ರೆ ಅವನು ಸಿಗ್ತಾನೂ ಇಲ್ಲ, ಅವ್ನು ಕಾಂಟ್ಯಾಕ್ಟ್ ಸಿಗ್ತಿಲ್ಲ. ಏನ್ ಮಾಡೋದಂತ ನನ್ಗೆ ಗೊತ್ತಾಗ. ನನ್ ಫ್ರೆಂಡ್ 2 months ಇಂದ ಕಾಣಿಸ್ತಿಲ್ಲ, ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಈಗ ನೀವೇ ನಮ್ಗೆ ಹೆಲ್ಪ್ ಮಾಡ್ಬೇಕು. ಏನು ವರಿ ಮಾಡ್ಕೊಳ್ಬೇಡ ಕುಶಾಲ್, ನಾನು ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ಹೇಳ್ತೀನಿ. ಏನೇನು ಇನ್ಫಾರ್ಮೇಶನ್ ಸಿಗುತ್ತೋ ನಾನು ನಿಮ್ಗೆ ಇಂಟಿಮೇಟ್ ಮಾಡ್ತೀನಿ. ಯಾರಿರ್ಬೋದು? ಬಾರೋ ಇಲ್ಲಿ. ಬಾರೋ ಇಲ್ಲಿ. ಯಾರು ಅವ್ನ್ ಹೋಗಿದ್ದು?
ಅವ್ನ್ ಯಾರು ಇರ್ಬೋದು, ಅಲ್ಲಿ ಹೋಗಿ ನೋಡೋಣ. ನಿಲ್ಲೋ ಪೂಸ್ಕೊಂಡ್ಬಿಟ್ಟ. ನಂಗೆ ಯಾಕೋ ಒಂದ್ ಕ್ಲೂ ಮಿಸ್ ಆಯ್ತು ಅಂತ ಅನ್ಸ್ತಿ. ಇದೇನು ಯೋಚನೆ ಮಾಡೋ ತರ ಇದ್ದಾನೆ. ಹಾ ಹೌದು, ಬಾ ಹೋಗ್ತೀನಿ ನಾನು. ಮತ್ ನಾನು ವಾಕಿಂಗ್ ಹೋಗಿದ್ದೆ, ಆ ಇನ್ಸಿಡೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅದಿರ್ಲಿ ಬಿಡು, ಇವಾಗ ನಾನು ನಿನ್ಗೆ ಹೇಳಿದ ಕೆಲ್ಸ ಆಯ್ತಾ? ಅದೇ ಆಗಿದೆ, ನಾನೆಲ್ಲ ಶೇರ್ ಮಾಡ್ತೀನಿ ಇನ್ಫಾರ್ಮೇಶನ್. ಹಾ ಸರಿ ಎಲ್ಲ ಶೇರ್ ಮಾಡಾಗಿದೆ ನೋಡಿ. ಸರಿ, ಇವಾಗಲೇ ಇನ್ಫಾರ್ಮೇಶನ್ ಬಂದಿದೆ ಕುಶಾಲ್. ನಂಗೆ ಇವಾಗ ಸ್ವಲ್ಪ ಹೊರಗಡೆ ಕೆಲ್ಸ ಇದೆ, ಹೋಗಿ ಬರ್ತೀನಿ. ಆಯ್ತಾ? ಡಿಟೆಕ್ಟಿವ್ ಎಲ್ಲ ಒಬ್ಬರೇ ಹೋಗಿದ್ದಾರಂತೆ. ಇವಾಗ ನಾವೇ ಇನ್ವೆಸ್ಟಿಗೇಷನ್ ಮಾಡಕ್ ಹೋಗೋಣ. ಹೆಂಗಿದ್ರು ಡಿಟೆಕ್ಟಿವ್ ಹೊರಗಡೆ ಹೋಗಿಲ್ಲ, ನನ್ಗೂ ಏನಾದ್ರು ಸಿಕ್ತು ಅಂದ್ರೆ. ಇದು ಕೊಯಿನ್ ಮನೆ ಹತ್ರ ಎಷ್ಟೊಂದು ಫುಟ್ ಪ್ರಿಂಟ್ಸ್ ಮಾಡಕ್ಕಿದೆ. ಇಲ್ಲಿ 4-5 ಜನದ್ದು ಫುಟ್ ಪ್ರಿಂಟ್ ಮಾಡಕ್ಕಿದೆ. ಒಂದ್ಸಲಿ ಇದ್ ಮೆಜರ್ಮೆಂಟ್ ತಗೊಂಡ್ ಚೆಕ್ ಮಾಡ್ಬೇಕು. ಎಷ್ಟೊಂದು ಮಾರ್ಕ್ಸ್ ಇದೆಯಲ್ಲ, ಮೋಸ್ಟ್ಲಿ ಅಲ್ಲಿ ಇಲ್ಲಿ ಸೇಮ್ ಸೈಜ್ ಅನ್ಸ್ತಿದೆ. ಒಂದ್ಸಲಿ ಇದನ್ನ ಚೆಕ್ ಮಾಡ್ಬೇಕು. ಹಲೋ, ನಾನು ಇವತ್ತು ಪುನೀತ್ ಮನೆ ಹತ್ರ ಹೋಗಿದೆ. ಅಲ್ಲಿ ನಂಗೆ ಒಂದಷ್ಟು ಕ್ಲೂಸ್ ಮತ್ತೆ ಫುಟ್ ಪ್ರಿಂಟ್ ಸಿಕ್ಕಿದೆ. ಇವಾಗ ನೀವ್ ಎಲ್ಲಿದ್ದೀರಾ? ಹೌದಾ, ನಿನ್ನ ಲೊಕೇಶನ್ ಕಳ್ಸಿದ್ಯಲ್ಲ, ಆ ಲೊಕೇಶನ್ ಹತ್ರ ನಾನು ರಿಕ್ವಿಕ್ ಬಂದಿದ್ದು ಇನ್ವೆಸ್ಟಿಗೇಟ್ ಮಾಡೋಣ ಅಂತ ಅನ್ಬಿಟ್ಟು. ಸರಿ ಆಯ್ತು, ನಾನು ಅಲ್ಲೇ ಬರ್ತೀನಿ. ಓಕೆ ಬಾಯ್. ಏನ ಕುಶಾಲ್, ಇನ್ವೆಸ್ಟಿಗೇಷನ್ ಮಾಡಿ ಏನಾದ್ರು ಕ್ಲೂ ಸಿಕ್ತಾ? ಇಲ್ಲ ಹೃದಯ್, ನಾವೆಲ್ಲ ಮಾಡಿದ್ವಿ ಬಟ್ ಸಿಕ್ಕಿಲ್ಲ. ನಿನ್ಗೆ ವೇಟ್ ಮಾಡ್ತಿದ್ದು. ಇನ್ವೆಸ್ಟಿಗೇಷನ್ ಮಾಡಕ್ ಸ್ಟಾರ್ಟ್ ಮಾಡ. ನೀವ್ ಏನೇನ್ ಇನ್ಸ್ಟ್ರೂಮೆಂಟ್ಸ್ ತಗೊಂಡಿವ? ಕಾಂಪಾಸ್ ಮತ್ತೆ ಮೆಟಲ್ ಡಿಟೆಕ್ಟ್. ಅದು ಅಷ್ಟೇ ಸಾಲತ್ತಾ? ಇಲ್ಲ, ಬೇರೆ ಇನ್ಸ್ಟ್ರೂಮೆಂಟ್ಸ್ ತಂದಿದೀನಿ, ನೆಸೆಸಿಟಿ ಇದೆ, ಯೂಸ್ ಮಾಡೋಣ. ಓಕೆ, ಒಂದ್ ನಿಮಿಷ ಏನೋ, ನಿನಗೆ ಪುನೀತದ್ ಲೊಕೇಶನ್ ಹೆಂಗ್ ಸಿಕ್ತು? ನೀನ್ ಪುನೀತ್ ನಂಬರ್ ಕೊಟ್ಟಿದ್ಯಲ್ಲ, ಅದರಿಂದ IP ಅಡ್ರೆಸ್ ಮ್ಯಾಚ್ ಆಯ್ತು. ಆಕ್ಯುರೇಟ್ ಲೊಕೇಶನ್ ಸಿಕ್ಕಿಲ್ಲ, ಬಟ್ ನಿಯರ್ ಬೈ ಲೊಕೇಶನ್ ಸಿಕ್ಕಿದೆ. ಹೌದಾ, ಏನಾದ್ರು ಕ್ಲೂ ಸಿಕ್ತಾ? ಸದ್ಯಕ್ಕೆ ಏನೋ ಸಿಕ್ಕಿಲ್ಲ. ನಂಗ್ ಕಾಂಪಾಸ್ ಪ್ರಕಾರ ಈಸ್ಟ್ ಲಾಂಗಿಟ್ಯೂಡ್ ಹತ್ರ ಲೊಕೇಶನ್ ತೋರಿಸಿದೆ. ಆ ಕಡೆ ನಾವೆಷ್ಟೇ ಇನ್ವೆಸ್ಟಿಗೇಟ್ ಮಾಡಿದ್ರು ಏನೋ ಒಂದು ಕ್ಲೂನೇ ಸಿಕ್ತಿಲ್ಲ. ಇದ್ರ ಹಿಂದೆ ಏನೋ ದೊಡ್ಡ ರಹಸ್ಯ ಇದೆ ಅನಿಸ್ತಿದೆ. ಇಲ್ಲಿ ನಾವು ಫಿಗರ್ ಔಟ್ ಮಾಡ್ಲೇಬೇಕು. ಅಲ್ಲಿ ಯಾರೋ ನೋಡ್ತಿರೋಂಗಿದ್ಯಲ್ಲ. ಸಿಕ್ಕಿತ್ವ ಬಿಟ್ಟಿತ್ವಲ್ಲೋ, ತಗೊಂಡೇ ತಗೊಂತೀನಿ, ಬಿಡಲ್ಲ.